ಇಂದಿನಿಂದ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಇಂದಿನಿಂದಲೇ ಜಾರಿಯಾಗ್ತಾ ಇದೆ ಉಚಿತ ಬಸ್ ಪಾಸ್ ಯೋಜನೆ. ಶಾಲಾ ಕಾಲೇಜುಗಳಿಗೆ ಹೋಗುವಂತ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಯೋಜನೆ ಅದು ಇವತ್ತಿಂದಾನೇ ಜಾರಿಯಾಗುತ್ತೆ. ಈ ಕುರಿತು ಅಧಿಕೃತ ಆದೇಶವನ್ನ ಹೊರಡಿಸಿದೆ ಸಾರಿಗೆ ಇಲಾಖೆ. ಹಣ ಕೊಟ್ಟು ಪಾಸ್ ಪಡೆದವರ ಹಣ ವಾಪಸ್ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಈಗ ಬೆಂಗಳೂರು 1 ಸೇರಿದಂತೆ ಸೇವಾ ಕೇಂದ್ರಗಳಲ್ಲಿ ಪಾಸ್ ವಿತರಣೆ ಮಾಡಲಾಗ್ತಾ ಇದೆ. ಇವತ್ತಿಂದ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಫ್ರೀ ಬಸ್ ಪಾಸ್, ₹1 ಕಟ್ಟೋ ಹಾಗಿಲ್ಲ. ನೀವು ಶಾಲೆಗೆ ಹೋಗುವಂಥವ್ರು, ಕಾಲೇಜ್ಗೆ ಹೋಗುವಂಥವ್ರು ಎಲ್ರಿಗೂ ಫ್ರೀ. ನೀವೇನಾದರೂ ಮೊದಲೇ ಹಣ ಕೊಟ್ಟು ಪಾಸ್ ತೆಗೆದುಕೊಂಡಿದ್ರೆ ಆ ಹಣವನ್ನು ವಾಪಸ್ ಕೊಡ್ತಾರೆ. ದಯವಿಟ್ಟು ಹೋಗಿ ಆ ಹಣವನ್ನು ಈಸ್ಕೊಳ್ಳಿ. ನೀವ್ಯಾರಾದರೂ ಹಣ ಕೊಟ್ಟು ಪಾಸ್ ತೆಗೆದುಕೊಂಡಿದ್ರೆ. ವಿದ್ಯಾರ್ಥಿಗಳು ಪಾಸ್ಗಾಗಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಸೇವಾ ಸಿಂಧು ಪೋರ್ಟಲ್ನಲ್ಲಿ ಪಾಸ್ಗೆ ಅರ್ಜಿಯನ್ನು ಸಲ್ಲಿಸಬೇಕು. ವಿದ್ಯಾರ್ಥಿಯ ವಿದ್ಯಾಭ್ಯಾಸದ ಮಾನದಂಡಗಳು, ದೂರದ ಮಿತಿ, ಪಾಸಿನ ಕಾಲಾವಧಿಯ ಬಗ್ಗೆ ವಿದ್ಯಾರ್ಥಿಗಳು ಮಾಹಿತಿನ ಪಡಿಬೇಕು. ಈಗಾಗಲೇ ವಿತರಿಸಲಾಗಿರುವಂಥ ಪಾಸ್ಗಳು ಚಾಲ್ತಿಯಲ್ಲಿ ಇರ್ತವೆ, ಏನು ಸಮಸ್ಯೆ ಆಗೋದಿಲ್ಲ. ಚಾಲ್ತಿಯಲ್ಲಿರುವ ಬಸ್ ಪಾಸ್ನ ಹಣವನ್ನು ಹಿಂತಿರುಗಿಸಲಾಗುತ್ತೆ. 15 ದಿನಗಳ ಒಳಗಾಗಿ ವಿದ್ಯಾರ್ಥಿಗಳಿಗೆ ಹಣ ಮರುಪಾವತಿ ಆಗುತ್ತೆ. ಇನ್ನು ನೀವು ಪಾಸನ್ನು ಆನ್ಲೈನ್ನಲ್ಲಿ ಅರ್ಜಿ ಹಾಕಬೇಕಾಗತ್ತೆ. ಯಾವ ಭಾಗದಿಂದ ಯಾವ ಭಾಗಕ್ಕೆ ಹೋಗ್ತಾ ಇದ್ದೀರಿ, ಎಷ್ಟು ದೂರ, ಎಷ್ಟು ಕಿಲೋಮೀಟರ್ ಇದೆ ನಿಮ್ಮ ನಿವಾಸಕ್ಕೂ, ಕಾಲೇಜಿಗೆ ಅಥವಾ ಶಾಲೆಗಳಿಗೆ, ಯಾವ್ಯಾವ ಬಸ್ಸಲ್ಲಿ ಹೋಗ್ತೀರಿ, ನಿಮ್ಮ ರೂಟ್ ಏನು, ನೀವು ಎಷ್ಟನೇ ತರಗತಿನ ಓದ್ತಾ ಇದ್ದೀರಿ, ಶಾಲೆನ ಕಾಲೇಜಾ, ಈ ರೀತಿಯ ಮಾನದಂಡಗಳಿರ್ತಾವಲ್ಲ ಅವೆಲ್ಲವನ್ನೂ ಕೂಡ ನೀವು ಅಲ್ಲಿ ಫಾರ್ಮ್ನಲ್ಲಿ ಫಿಲ್ ಮಾಡಿ ಅಪ್ಲೈ ಮಾಡಿದ್ರೆ ನಿಮಗೆ ಪಾಸ್ ಸಿಗುತ್ತೆ. ಇದರ ಜೊತೆಗೆ ಈಗಾಗಲೇ ಪಾಸ್ ಏನಾದರೂ ತೆಗೆದುಕೊಂಡಿದ್ರೆ, ಆ ಪಾಸ್ ನೀವು ತೆಗೆದುಕೊಂಡಿದ್ರೆ, ಆ ಪಾಸ್ಗೆ ಹಣ ಕೊಟ್ಟಿದ್ರೆ ಆ ಹಣವನ್ನು ಕೂಡ ನೀವು ವಾಪಸ್ ಪಡ್ಕೊಳ್ಬೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಇವತ್ತಿಂದ ರಾಜ್ಯಾದ್ಯಂತ ಶಾಲಾ ಕಾಲೇಜ್ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಉಚಿತ ಫ್ರೀ ಬಸ್ ಪಾಸ್ ಕೊಡ್ತಿದ್ದಾರೆ. ಇದರ ಜೊತೆಗೆ ಒಂದಷ್ಟು ಮಾನದಂಡಗಳು ಕೂಡ ಇದೆ. ಇದರ ಜೊತೆಗೆ ಮೊದಲೇ ಪಾಸ್ ತೆಗೆದುಕೊಂಡವ್ರಿಗೆ ಹಣ ವಾಪಸ್ ಕೊಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಕೊಡೋದಾದ್ರೆ ಎಸ್ ಶಿವಕುಮಾರ್, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜಾರಿ ಮಾಡಿದಂತಹ ಮೊದಲ ಯೋಜನೆ ಅಂತ ಹೇಳಿದ್ರೆ ಅದು ಶಕ್ತಿ ಯೋಜನೆ. ಈ ಒಂದು ಶಕ್ತಿ ಯೋಜನೆ ಮೂಲಕ ರಾಜ್ಯಾದ್ಯಂತ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಇತ್ತು. ಆದರೆ ಈ ಒಂದು ಯೋಜನೆ ಜಾರಿ ಆದಾಗಲಿಂದಲೂ ಕೂಡ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು ಒಂದೇ, ಏನು ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಅನ್ನ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ಮನವಿಯನ್ನು ಕೂಡ ಮಾಡಿಕೊಂಡ್ರು. ಈಗ ಈ ಒಂದು ಮನವಿಯನ್ನ ಮನಗಂಡಂತಹ ಕಾಂಗ್ರೆಸ್ ಸರ್ಕಾರ ನೂತನವಾಗಿ ಸಿಎಂ ಆದಂತಹ DK ಶಿವಕುಮಾರ್ ಅವರು ಮೊದಲ ದಿನವೇ ಈ ಒಂದು ಯೋಜನೆಯನ್ನ, ಈ ಒಂದು ಆದೇಶವನ್ನು ಹೊರಡಿಸಿದ್ರು. ಅಂದ್ರೆ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ರಾಜ್ಯಾದ್ಯಂತ ಯಾವುದೇ ಕಾಲೇಜ್ ಆಗಿರ್ಬೋದು, ಶಾಲೆಗಳಾಗಿರ್ಬೋದು, ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಅನ್ನ ನೀಡಲಾಗತ್ತೆ ಅಂತ ಹೇಳಿ ಸದ್ಯ ಇದರ ಬಗ್ಗೆ ಇವಾಗ ಆದೇಶವನ್ನು ಕೂಡ ಹೊರಡಿಸಿರುವಂತಹದ್ದು. ಹಾಗೆ ಪ್ರಮುಖವಾಗಿ ಈಗ ಆಲ್ರೆಡಿ ಯಾರೆಲ್ಲ ಬಸ್ ಪಾಸ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಅವರ ಹಣವನ್ನ 15 ದಿನದೊಳಗೆ ನೀಡಬೇಕು ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಯಾರೆಲ್ಲ ಈ ಒಂದು ಬಸ್ ಪಾಸ್ ಯೋಜನೆಯನ್ನ ಪಡ್ಕೊಳ್ಬೇಕಾಗುತ್ತೆ ಅವರೆಲ್ಲರೂ ಕೂಡ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಈ ಹಿಂದೆ ಯಾವ ರೀತಿಯಲ್ಲಿ ಕಾಲೇಜ್ ಬಸ್ ಪಾಸ್, ಸ್ಕೂಲ್ ಬಸ್ ಪಾಸ್ಗಳಿಗೆ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು, ಅದೇ ರೀತಿಯಲ್ಲಿ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಒಂದು ಅರ್ಜಿಯನ್ನ ಹಾಕಬೇಕಾಗತ್ತೆ. ಆ ಒಂದು ಅರ್ಜಿಯನ್ನ ಹಾಕಿದ ಬಳಿಕ ಅಂದ್ರೆ ಪ್ರಮುಖವಾಗಿ ಕೆಲವೊಂದಿಷ್ಟು ಡೀಟೇಲ್ಸ್ ಗಳನ್ನ ಕೊಡಬೇಕಾಗತ್ತೆ. ಈಗ ಮಹಿಳೆಯರಿಗೆ ರಾಜ್ಯಾದ್ಯಂತ ಎಲ್ಲಿ ಬೇಕಾದ್ರೂ ಉಚಿತವಾಗಿ ಓಡಾಡಬಹುದಾಗಿದೆ. ಆದ್ರೆ ವಿದ್ಯಾರ್ಥಿಗಳಿಗೆ ಕೇವಲ ತಾವು ಓದುವಂತಹ ಶಾಲೆ, ಕಾಲೇಜು ಜೊತೆಗೆ ಮನೆಗೆ ಮಾತ್ರ ಇಲ್ಲಿ ಓಡಾಟಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಸೊ ಹೀಗಾಗಿ ಅವರು ಯಾವ ಸ್ಕೂಲು ಅಥವಾ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಅದ್ರ ಜೊತೆಗೆ ಅವರ ಮನೆಯ ಅಡ್ರೆಸ್ ಏನಿದೆ ಈ ಒಂದು ಎಲ್ಲವನ್ನು ಕೂಡ ನೀಡಬೇಕಾಗತ್ತೆ. ಜೊತೆಗೆ ಯಾವೊಂದು ಕ್ಲಾಸ್ ಅಲ್ಲಿ ಓದ್ತಾ ಇದ್ದಾರೆ, ಹಾಗೆ ಯಾವೊಂದು ಮಾರ್ಗದಲ್ಲಿ ಅವರು ಓಡಾಟವನ್ನ ನಡೆಸ್ತಾರೆ, ಈ ಎಲ್ಲಾ ಮಾಹಿತಿಗಳನ್ನ ಕೂಡ ನೀಡಬೇಕಾಗುತ್ತೆ. ಹಾಗೆ ಪ್ರಮುಖವಾಗಿ ಯಾವಾಗ ಸ್ಕೂಲ್ ಅಥವಾ ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಈ ಎಲ್ಲ ಡೀಟೇಲ್ಸ್ ಗಳನ್ನು ಕೂಡ ಕೊಡಬೇಕಾಗುತ್ತೆ. ಸೊ ಹೀಗಾಗಿ ಇವಾಗ ಒಂದ್ ರೀತಿಯಲ್ಲಿ ಇದು ಏನು ವಿದ್ಯಾರ್ಥಿ ಅಂದ್ರೆ ಹುಡುಗರು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಇದು ಒಂದ್ ರೀತಿಯಲ್ಲಿ ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಷ್ಟ ದಿನ ಆಲ್ರೆಡಿ ವಿದ್ಯಾರ್ಥಿನಿಯರಿಗೆ ಫ್ರೀ ಆಗಿ ಇತ್ತು. ಸೊ ಹೀಗಾಗಿ ಈ ಒಂದು ಯೋಜನೆನ ಕೊಟ್ಟಿರೋದ್ರಿಂದಾಗಿ ಸಾಕಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇವಾಗ ವಿದ್ಯಾರ್ಥಿಗಳು ತಿಳಿಸ್ತಾ ಇದ್ದಾರೆ. ಸದ್ಯ ಎಲ್ಲರಿಗೂ ಕೂಡ ಇವಾಗ ಅಪ್ಲೈ ಮಾಡ್ಲಿಕ್ಕೂ ಕೂಡ ಸೂಚನೆ ನೀಡ್ತಾ ಇರುವಂತದ್ದು. ಇದ್ರ ಜೊತೆಗೆ ಯಾರೆಲ್ಲ ರಾಜ್ಯದ ಗಡಿ
ಭಾಗದಲ್ಲಿ ಓದ್ತಾ ಇದ್ದಾರೆ, ಅಂದ್ರೆ ರಾಜ್ಯದಲ್ಲಿ ವಾಸವಾಗಿರ್ತಾರೆ, ಅದೇ ಬೇರೆ ರಾಜ್ಯಗಳಲ್ಲಿ ಓದ್ತಾ ಇರ್ತಾರೆ, ಅವರಿಗೂ ಕೂಡ ಇವಾಗ ಉಚಿತವಾಗಿ ಬಸ್ ಪಾಸ್ ಅನ್ನು ನೀಡಲಿಕ್ಕೆ ಇವಾಗ ಕಾಂಗ್ರೆಸ್ ಸರ್ಕಾರ ಆದೇಶವನ್ನು ಹೊರಡಿಸಿರುವಂತದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ಆದೇಶದಿಂದ ಗಂಡು ಮಕ್ಕಳಿಗೆ ಒಂದ್ ರೀತಿಯಲ್ಲಿ ಖುಷಿಯಾಗಿದೆ ಅಂತಾನೆ ಹೇಳ್ಬೋದು. ಶಿವಕುಮಾರ್, ಥ್ಯಾಂಕ್ ಯು ಸುಷ್ಮಿತಾ, ನಿಮ್ಮೆಲ್ಲ ಮಾಹಿತಿಗಾಗಿ.